ಅವ್ರ ಬೆನಿಫಿಟ್. ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಸರ್ ಈ ಹ್ಯಾಕಿಂಗ್ ಇಂದ? ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್, ಹೆಸರನ್ನು ಹಾಳು ಮಾಡೋದು, ಸೋಷಿಯಲ್ ಸ್ಟಿಗ್ಮಾ ಮಾಡ್ತಾ ಇರ್ಬೋದು. ಆಮೇಲೆ ನಿಮ್ಮ ಈ ಅಟ್ಯಾಕ್ ಇಂದ ನಿಮ್ಗೂ ಡಿಪ್ರೆಷನ್ ಗೆ ಹೊರಟೋಗ್ಬೋದು, ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಜಾಬ್ ಕೂಡ ಕಳ್ಕೊಳ್ಬಹುದು, ನಿಮ್ಮ ಮಧ್ಯದಲ್ಲಿ ಜಗಳನೂ ಆಗ್ಬೋದು. ಸೈಬರ್ ಕ್ರೈಮ್ ಅಂದ್ರೆ ಓದಿರುವಂತವ್ರು ಮಾಡೋದು, ಅಂಡ್ ಈ ಕ್ರೈಮ್ ಗೆ ಒಳಗಾಗ್ತಾ ಇರೋರು ಕೂಡ ಓದಿರೋರೆ. ಸಾಮಾನ್ಯ ನಾವು ನೋಡೋದಾದ್ರೆ ಯಾರು ಹಳ್ಳಿಯಲ್ಲಿ ಕುತ್ಕೊಂಡು ನನ್ನ ಅಕೌಂಟ್ ಅಲ್ಲಿ ದುಡ್ಡು ಹೋಯ್ತು ಅಂತ ಹೇಳಲ್ಲ. ಓದಿರುವಂತವ್ರು ಅಥವಾ ರಿಟೈರ್ಡ್ ಆಗಿರುವಂತವ್ರು, ವೆಲ್ ಎಜುಕೇಟೆಡ್, ಇನ್ನು ಈಗ ತನ್ನ ಹೆಸರು ಕೆಲಸಕ್ಕೆ ಜಾಯಿನ್ ಆಗಿರುವಂತವ್ರು, ಇಂಥವ್ರುಗಳು ಇದರೊಳಗೆ ಅಂದ್ರೆ ಏನು ಇದರ ಪೆಟ್ಟನ್ನು ತಿಂತಾ ಇದ್ದಾರೆ. ಹೆಂಗ್ ಪಾಸಿಬಲ್ ಇದು? ಇದು ಸೈಬರ್ ಕ್ರೈಮ್ಸ್ ಹಳ್ಳಿಯವರು ಇರೋರಿಗೆ ಕೂಡ ಆಗತ್ತೆ ಎಫೆಕ್ಟ್, ಹೈಲಿ ಎಜುಕೇಟೆಡ್ ಇದ್ದವ್ರಿಗೂ ಆಗತ್ತೆ, ಮಿಡಲ್ ಕ್ಲಾಸ್ ಪೀಪಲ್ಗೂ ಆಗತ್ತೆ, ಹೈಲಿ ರಿಚ್ ಪೀಪಲ್ಗೂ, ಎಲ್ಲರಿಗೂ ಸೈಬರ್ ಕ್ರೈಮ್ ಅಫೆನ್ಸ್ ಆಗತ್ತೆ. ಅಂದ್ರೆ ಡಿಫರೆನ್ಸ್ ಈಸ್ ಇಂಪ್ಯಾಕ್ಟ್ ಡಿಫ್ರೆಂಟ್ ತರ ಇರ್ತದೆ. ಫಾರ್ ಎಕ್ಸಾಂಪಲ್ ಹಳ್ಳಿ ಮಟ್ಟದಲ್ಲಿ ಈಗ ನಾನು ಎಷ್ಟೋ ಕೇಸ್ಗಳು ನೋಡಿದ್ದೇನೆ. AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸಸ್ ಅಂತ ಇದೆ. ಸೊ ಅದ್ರ ಮುಖಾಂತರ ಅವ್ರ ಅಕೌಂಟ್ ಅಲ್ಲಿ 10,000ವರೆಗೆ ನೀವು ಲಪ್ಟಾಯಿಸ್ಕೊಂಡು ಹೋಗ್ಬೋದು. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಫಿಂಗರ್ ಪ್ರಿಂಟ್ಸ್ ಅಥವಾ ನಿಮ್ ಎಲ್ಲೋ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ರೆ ಅದ್ರ ಮೇಲೆ ಆ ಫಿಂಗರ್ ಪ್ರಿಂಟ್ ತಗೊಂಡ್ಬಿಟ್ಟು ಡೆವಲಪ್ ಮಾಡ್ಬಿಟ್ಟು ಮೈಕ್ರೋ ಮಿಷಿನ್ ಅಂತ ಇರ್ತದೆ, ATM ಅಂತ ಇರ್ತದೆ, ಅಂತ ಮಿಷಿನ್ ಗಳಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ನಿಮ್ಮಿಂದ ಅಕೌಂಟ್ ಇಂದ ದುಡ್ಡು ತಗೊಂಡು ಹೋಗ್ಬೋದು. ಇದು ಹಳ್ಳಿ ಲೆವೆಲ್ ಅಲ್ಲಿ ಆಗ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಅವ್ರಿಗೆ ಪೆನ್ಷನ್ ಕೊಡ್ಬೇಕಂತೇಳಿ ಪೋಸ್ಟ್ ಮ್ಯಾನ್ ಅವರೆಲ್ಲ ತಗೊಂಡ್ ಹೋಗ್ತಾರೆ. ಸೊ ಅವ್ರದ್ದು ಗೊತ್ತಿಲ್ದೇನೆ ಅವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಆಧಾರ್ ಕಾರ್ಡ್ ತಗೊಂಡು ಅವ್ರ ಅಕೌಂಟ್ ಇಂದ ದುಡ್ಡು ಎತ್ಕೊಂಡು ಹೋಗೋದಕ್ಕೆ ಇದೊಂದು ಇದು ಮಾಡೋದು. ಈಗ ನಾವು ವೆನ್ ಇಟ್ ಕಮ್ಸ್ ಟು ಹೊಸದಾಗಿ ಸೇರ್ಕೊಂಡಿದ್ದಾರೆ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾರೆ, ಯೂಶಲಿ ಏನೋ ಒಂದು ಒಳ್ಳೆ ಕಂಪ್ನಿಗೆ ಜಾಯಿನ್ ಆಗೋದು, ಜಾಸ್ತಿ ದುಡಿಮೆ ಮಾಡಬೇಕು, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು. ಅದೇ ರೀತಿ ಸ್ವಲ್ಪ ಗ್ರೀಡಿ ಪೀಪಲ್ ಕೂಡ ಇರ್ತಾರೆ. ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಫೇಸ್ಬುಕ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲೋ ಬಂತು, ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂದು ತುಂಬಾ ಬೇಗನೆ ಡಬಲ್ ಆಗ್ಬಿಡುತ್ತೆ, ದುಡ್ಡು ಜಾಸ್ತಿ ಗಳಿಸ್ತೀನಿ ಅನ್ನೋದು. ಆಕ್ಚುಲಿ ಅದು ಗ್ರೀಡಿ ಪೀಪಲ್ ಅಂತ ನಾನು ಹೇಳ್ತೀನಿ. ಆಸೆಗೆ ಬಿಲೀವ್ ಮಾಡ್ತಾರೆ, ಅದನ್ನ ವೆರಿಫೈ ಮಾಡ್ದೇನೆ ಯಾವ್ದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ ಗೆ ಒಳಗಾಗ್ತಾರೆ. ಸೊ ಅಲ್ಲಿ ದುಡ್ಡು ಹೂಡಿಕೆ ಮಾಡ್ತಾರೆ, ಅಲ್ಲಿ ಯಾವ್ದೋ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಸೇರಿಸ್ತಾರೆ. ನಿಮ್ಗೆ ನಂಬೋ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಮಾತಾಡ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿದ್ರಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ನೀವು ದುಡ್ಡು ಹಾಕುವಾಗ ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ. ಇದು ಒನ್ಸ್ ಅವರು ನಿಮ್ಮ ಗ್ರೂಪ್ ಅಲ್ಲಿ ಆಗ್ಬಿಟ್ಮೇಲೆ ಸೇರ್ಕೊಂಡ್ಮೇಲೆ ನಿಮ್ಮ ದುಡ್ಡು ಯಾವಾಗ ಇನ್ವೆಸ್ಟ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ಆಸೆ ಜಾಸ್ತಿ ತೋರ್ಸ್ಕೊಂಡ್ಬಿಟ್ಟು ನಿಮ್ಮಿಂದ ಎಷ್ಟು ಜಾಸ್ತಿ ಹಣ ಇನ್ವೆಸ್ಟ್ ಮಾಡ್ಕೋಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಯಾವಾಗ ನೀವು ತೆಗಿಬೇಕು ಹಣ ಅಂತ ಹೋದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ರಿಯಲಿ ವಿಕ್ಟಿಮ್ ಆಗಿರ್ತೀರ. ಅಲ್ಲಿವರೆಗೂ ನಿಮ್ಗೆ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಆಪ್ ಅಲ್ಲಿ ತೋರಿಸ್ತಾ ಇದ್ರೆ ನಿಮ್ ದುಡ್ಡು 10,000 ಹಾಕಿದ್ರೆ ಇದು 1,00,000ವರೆಗೆ ಆಗೋಗ್ಬಿಟ್ಟಿದೆ ಅಂತ ನಿಮ್ಗೆ ತೋರಿಸ್ತಾನೆ ಇರ್ತಾರೆ, ಅಂದ್ರೆ ಆಪ್ ಮುಖಾಂತರ. ಬಟ್ ಆಕ್ಚುಲಿ ರಿಯಾಲಿಟಿನಲ್ಲಿ ಆತರ ಇರಲ್ಲ ಅಂತ. ಓಕೆ ಸರ್, ಬಹಳ ಕಾಡುವಂತ ಪ್ರಶ್ನೆ ಏನು ಅಂದ್ರೆ, ಒಂದು ಇಂತಹ ಡಿಜಿಟಲ್ ಅರೆಸ್ಟ್ಗೆ ನಾವೆಲ್ಲರೂ ಒಳಗಾಗ್ತೀವಿ, ಇದನ್ನ ಯಾಕೆ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ? ಅಂದ್ರೆ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸೈಬರ್ ಅವ್ರಿಗಾದ್ರೂ ಆಗಿರ್ಬೋದು, ಯಾಕೆ ಈ ಅಪ್ಲಿಕೇಶನ್ ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಬೇಡಿ ಅಂತೀರಿ, ಅಂತ ಅಪ್ಲಿಕೇಶನ್ ಗಳು ನಮ್ಮ ಮೊಬೈಲ್ಗೆ ಬರೋ ತನಕ ನೀವುಗಳು ಹೆಂಗ್ ಬಿಡ್ತೀರಿ ಅಂತ ಸಹಜವಾಗಿ ಜನ ಕೇಳ್ತಾರೆ. ಇದನ್ನ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಾವು ಕಳೆದ ವರ್ಷಗಳಕ್ಕಿಂತ ಈ ವರ್ಷ ನಾವು ನೋಡ್ಕೊಂಡಾಗ, ಸ್ಪೆಸಿಫಿಕ್ಲಿ ಬೆಂಗಳೂರು ಸಿಟಿಗೆ ನೋಡ್ಕೊಂಡಾಗ ಕಳೆದ ವರ್ಷ 900 ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಾಗಿದೆ. ಈ ವರ್ಷ ಅರೌಂಡ್ 229 ಡಿಜಿಟಲ್ ಅರೆಸ್ಟ್ ಪ್ರಕರಣ ಆಗಿದೆ. ಬಟ್ ಆದ್ರೆ ದುಡ್ಡು ಕೂಡ ಜಾಸ್ತಿ ಹೋಗಿದೆ. ಲಾಸ್ಟ್ ಇಯರ್ ನಲ್ಲಿ ಕಂಪೇರ್ ಮಾಡ್ಕೊಂಡು ಈ ಇಯರ್ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಕೇಸಸ್ ರಿಡ್ಯೂಸ್ ಆಗಿದೆ. ಯಾತಕ್ಕೆ ರಿಡ್ಯೂಸ್ ಆಯ್ತಂತಂದ್ರೆ, ಸರ್ಕಾರ ಆಲ್ರೆಡಿ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಲಾಟ್ ಆಫ್ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ಕೊಂಡಿದೆ. ಅದಕ್ಕಾಗಿ 1930 ಅಂತ ಒಂದು ಆನ್ಲೈನ್ ನಲ್ಲಿ ಅಥವಾ ಮೌಖಿಕವಾಗಿ ನಾವು ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡೋ ವಿಧಾನ ಒಂದು ಬಂದಿದೆ. ಅಥವಾ cybercrime.gov.in ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಗೆ ಆದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ನ ಫೈಂಡ್ ಔಟ್ ಮಾಡಿದ್ವಿ. 112 ಅಂತಾನು ಇದೆ, ಆ ಸಿಸ್ಟಮ್ ಮಾಡಿದ್ವಿ. ಅದೆಲ್ಲ ಮಾಡಿರೋದ್ರಿಂದ ಕಡಿಮೆ ಆಗ್ತಾ ಇದೆ. ಬಟ್ ಮೋಸ್ಟ್ಲಿ ಡಿಜಿಟಲ್ ಅಲರ್ಟ್ ಯಾಕೆ ಇದು ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕ್ರಿಮಿನಲ್ಸ್ ಕೂಡ ರಿಸರ್ಚ್ ಮಾಡ್ಕೊಂಡು ಒಬ್ಬ ವ್ಯಕ್ತಿನ ಪ್ರೊಫೈಲ್ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಅವರಿಂದ ದುಡ್ಡು ಗಳಿಸ್ಕೊಳ್ಬಹುದು ಅನ್ನೋ ರಿಸರ್ಚ್ ಮಾಡ್ಬಿಟ್ಟು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಅವೇರ್ನೆಸ್ ಕ್ಯಾಂಪೇನ್ ಹೇಳ್ತೀವಿ. ಅಂದ್ರೆ ಇಂಥ ಲಿಂಕ್ ಕ್ಲಿಕ್ ಮಾಡಬಾರ್ದು, ಅಥವಾ OTPs ನ ಶೇರ್ ಮಾಡಬಾರ್ದು, ಅಥವಾ ನಿಮ್ಮ ಡಾಟಾ ಯಾರೇ ಕೇಳಿದ್ರೆ ಪರ್ಸನಲ್ ಡಾಟಾ, ಫೈನಾನ್ಷಿಯಲ್ ಡಾಟಾ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಬೇರೆ ID ಬಗ್ಗೆ ನೀವು ಮಾಹಿತಿ ಕೊಡಬೇಡಿ ಅಂತ ಯಾರ ಕೇಳಿದ್ರೆ ಅನ್ನೋನ್ ಪರ್ಸನ್ಗೆ. ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆಗೆ ಸಿಸ್ಟಮ್ ಇದೆ.
ನಾವು ಅದನ್ನ ಬ್ಲಾಕ್ ಮಾಡೋದಕ್ಕೆ ಆ ಸೆಕ್ಯೂರಿಟಿ ಸಿಸ್ಟಮ್ ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಅದ್ರ ಇದೆ. ಬಗ್ಗೆ ನಮಗೆ ಎಜುಕೇಶನ್ ಇಲ್ಲ. ಎಸ್, ಅದ್ರ ಬಗ್ಗೆ ಆ ಅವೇರ್ನೆಸ್ ಈ ಬೇಸಿಕ್ ದಿಸ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ನಾವ್ ಏನ್ ಮಾಡ್ತಾ ಇದೀವಿ ಇಂತ ಅರಿವು ಮೂಡ್ಸಕ್ಕೆ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಸೊ ನೀವು ಈ ಸಿಸ್ಟಮ್ ಗಳೆಲ್ಲ ನೀವು ಫಾಲೋ ಮಾಡಿದ್ರೆ ಆರಂಭದಿಂದ ಮಾತನಾಡ್ತಾ ಹೋಗೋಣ ಸರ್. ಹಂಗಾದ್ರೆ ಸರಿ, ಈಗ ನಾನೊಂದು ಫೋನ್ ತಗೊಂಡೆ, ನಾನು ಯಾವ್ದಾದ್ರು ಜೋಪಾನ ಮಾಡ್ಕೋಬೇಕು. ಈಗ ಎಂತ ಹಳ್ಳಿಗೋದ್ರು ಕೂಡ ಆಂಡ್ರಾಯ್ಡ್ ಅಥವಾ ಐಫೋನ್ ಯಾವ್ದಾದ್ರು ಇಟ್ಕೊಂಡಿರ್ತಾರೆ, ಸ್ಕ್ರೀನ್ ಟಚ್ ಅನ್ನೋ ಬೇಸಿಕ್ ಮಾಡೆಲ್ಗಳೇ ಹೋಗ್ಬಿಟ್ಟಿದಾವೆ. ಸರಿ, ನಾನು ಮೊಬೈಲ್ ತಗೊಂಡೆ, ಹೇಗೆ ಜೋಪಾನ ಮಾಡ್ಕೋಬೇಕು ನಾನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಈಗ ಇತ್ತೀಚಿನ ಫೋನ್ಗಳಲ್ಲಿ ಫೇಶಿಯಲ್ ರೆಕಗ್ನಿಷನ್ ಅಂತ ಇದೆ, ಹೌದು, ಆಮೇಲೆ ಫಿಂಗರ್ ಪ್ರಿಂಟ್ ಅಂತ ಇದೆ, ಪ್ಲಸ್ ನಿಮ್ಗೆ ನಂಬರ್ ಹಾಕ್ಬಿಟ್ಟು ಕೀ ಲಾಕ್ ಮಾಡ್ಕೊಳ್ಳೋದು. ಇದು ಫಿಸಿಕಲ್ ಆಕ್ಸೆಸ್ ಗೆ ರಿಸ್ಟ್ರಿಕ್ಟ್ ಮಾಡಂತ ಡಿವೈಸಸ್. ಪ್ಲಸ್ ನೀವು ಯಾವುದೇ ಆಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಸಿಸ್ಟಮ್ ಅಲ್ಲಿ ಅಂದ್ರೆ ಬೇಸಿಕ್ ಅಬೌಟ್ ಅಂತ ಸಿಸ್ಟಮ್ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಆಪ್ ಪರ್ಮಿಷನ್ಸ್ ಅಂತ ಇದೆ. ಆ ಆಪ್ ಪರ್ಮಿಷನ್ಸ್ ನಲ್ಲಿ ಹೋಗ್ಬೇಕು. ಅಗತ್ಯವಿದ್ರೆ ಮಾತ್ರ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಕ್ಯಾಮರಾ, ಮೈಕು, ಗ್ಯಾಲರಿ, ಕಾಂಟ್ಯಾಕ್ಟ್ಸ್ ಇವೆಲ್ಲವನ್ನು ಆಫ್ ಮಾಡ್ಕೊಳ್ಬಹುದು. ಇದು ಆಫ್ ಮಾಡ್ಕೊಂಡಾಗ ಇದಾಗತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಾವು ಲೊಕೇಶನ್ ಸರ್ವಿಸಸ್ ಅಂತ ಒಂದು ಎನೇಬಲ್ ಮಾಡಿರ್ತೀವಿ. ಆ ಲೊಕೇಶನ್ ಸರ್ವಿಸಸ್ ಮುಖಾಂತರ ನೀವು ಯಾವುದೇ ಫೋನ್ ತಗೊಂಡ್ರೆ ಈಗ ಒಂದು ಜಿಮೇಲ್ ಅಕೌಂಟ್ ಅಂತ ಇದೆ. ಆ ಜಿಮೇಲ್ ಅಕೌಂಟ್ ಮುಖಾಂತರನೇ ನಿಮ್ಗೆ ನೀವು ಫೋನ್ ಸ್ಟಾರ್ಟ್ ಆದಾಗ ಫಸ್ಟ್ ಕೇಳೋದೇ ಅದು ಜಿಮೇಲ್ ಅಕೌಂಟ್. ಅದು ಯಾಕೆ ಜಿಮೇಲ್ ಅಕೌಂಟ್ ತಗೊಳತ್ತಂದ್ರೆ ನಿಮ್ಮ ಅಕೌಂಟ್ ಐಡಿಗೆ, ನಿಮ್ಮ ಮೊಬೈಲ್ಗೆ ಮತ್ತೆ ಮೊಬೈಲ್ ನಂಬರ್ಗೆ ಮೂರಕ್ಕೂ ಸಿಂಕ್ ಆಗಿರ್ತದೆ. ಸೊ ನಿಮ್ದೇ ಒಂದು ಅಕೌಂಟ್ ಐಡಿ ಅಂತ ಕ್ರಿಯೇಟ್ ಆಗುತ್ತೆ.